ನಮಸ್ಕಾರ ರೈತ ಬಂಧುವರೇ. ಇವತ್ತು ನಾನು ಮೈಸೂರು ಜಿಲ್ಲೆ HD ಕೋಟೆ ತಾಲೂಕು ಸಿಂಡೇನಹಳ್ಳಿ ಗ್ರಾಮದಲ್ಲಿ ಇದ್ದೀನಿ. ಸೊ ಈ ಗ್ರಾಮದಲ್ಲಿ ಒಂದು ಅಡಿಕೆ ತೋಟದಲ್ಲಿ ಇದ್ದೀನಿ. ಅಡಿಕೆ ತೋಟ ಒಂದು 3 ವರ್ಷ 7 ತಿಂಗಳಾಗಿದೆ. 3 ವರ್ಷದ ಮೇಲೆ 7 ತಿಂಗಳಾಗಿದೆ. ಇವರು ನನ್ನ ಆತ್ಮೀಯರು, ಈ ರೈತರು ಬಂದು ನನ್ನ ಆತ್ಮೀಯರು, ನನ್ನ ಸ್ನೇಹಿತರು. ಸೊ ಕೇಶವ ಅಂತ ಅವ್ರ ಹೆಸರು. ಯಾಕೆ ವಿಶೇಷವಾಗಿ ಇಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ಮಣ್ಣು ಜೀವಂತವಾಗಿದ್ದರೆ, ಮಣ್ಣು ಸಮೃದ್ಧಿಯಾಗಿದ್ರೆ, ಮಣ್ಣಿನ ಜೈವಿಕ ಸಂಚಲನ ಚೆನ್ನಾಗಿದ್ರೆ, ಮತ್ತೆ ಬೇರು ಒಂದು ಗಿಡದ ಬೇರು ನಾವೇನ್ ಮಾತಾಡ್ತೀವಿ, ಬೇರಿನ ಒಂದು ವಾತಾವರಣ ನೋಡಿದ್ರೆ ನೀವು ನೋಡ್ಬೋದು. ಬಿಳಿ ಬೇರು ಅಂತ ಏನ್ ಕರಿತೀವಿ, ತುಂಬಾ ಅದ್ಭುತವಾಗಿದೆ ಇದರಲ್ಲಿ. ಎಲ್ಲ ಬಿಳಿ ಬೇರೆ ನೋಡಿ, ವೈಟ್ ರೂಟ್ಸ್ ಅಂತ ಕರಿತೀವಲ್ವ. ಸೊ ಈ ಬೇರಿನ ಬೆಳವಣಿಗೆ ಮೇಲೆ ಮತ್ತು ಈ ಮಣ್ಣಿನ ಫಲವತ್ತತೆ ಮೇಲೆ ಹೇಳೋದಾದ್ರೆ, ಇದೇನು 3 ವರ್ಷ 7 ತಿಂಗಳಾಗಿದೆ ಗಿಡ. ಸೊ ಇದು ಮೊದಲು ಈ ತೋಟದಲ್ಲಿ ಬಾಳೆ ಮಾಡಿದ್ರು. ಅಡಿಕೆ ಮಾಡೋದಕ್ಕೆ ಮುಂಚೆ ಬಾಳೆ ಮಾಡಿದ್ರು. ಸೊ ಬಾಳೆಗೆ ಡಾಕ್ಟರ್ ಸಾಯಿಲ್ ಜೈವಿಕ ಒಳಕುರಿಗಿ ಬಳಸಿದ್ರು. ಅದು ತುಂಬಾ ಅದ್ಭುತವಾಗಿ ಬೆಳೆ ಬಂದಿತ್ತು. ಸೊ ಆ ಬೆಳೆ ಎಲ್ಲ ಮುಗಿದು, ಬೆಳೆ ಎಲ್ಲ ತೆಗೆದಾದ್ಮೇಲೆ ತೆಂಗಿತ್ತು, ತೆಂಗಿನ ಒಳಗಡೆ ಅಡಿಕೆ ಮಾಡಿದ್ದಾರೆ. ಇವತ್ತು ಯಾವ ರೀತಿ ಇದೆ ಅಂದ್ರೆ, 3 ವರ್ಷ 7 ತಿಂಗಳಲ್ಲಿ ಒಂದು 35ರಿಂದ 40% ಒಂಬಳೆ ಬಂದಿದೆ. ನೋಡ್ಬೋದು, ಈ 3 ವರ್ಷ 7 ತಿಂಗಳ ಬೆಲೆಯಲ್ಲಿ ಒಂದು 3 ಒಂಬಳೆ ಬಂದಿದೆ. ಸೊ 3 ಒಂಬಳೆಯಲ್ಲೂ ಯಾವ ರೀತಿ ಅಡಿಕೆ ಕಚ್ಚಿದೆ. ನಾನು ಇದೊಂದು ಗಿಡ ತೋರಿಸೋದಲ್ಲ, ನಿಮ್ಗೆ ಪ್ರತಿ ಗಿಡನೂ ಏನು ಒಂಬಳೆ ಬಂದಿದೆ ಆ ಗಿಡಗಳೆಲ್ಲ ತೋರಿಸ್ತಾ ಬರ್ತೀನಿ. ನೋಡಿ ಎಷ್ಟು ನೀಟಾಗಿ ನಮಗೆ ಇದು ಮೊದಲನೇ ಫಸ್ಟ್ ಆದ್ರೂ ನಮ್ಗೆ ನೀಟಾಗಿ ಒಂಬಳೆ ಬಂದಿದೆ. ಸೊ ಕಾರಣ ಎಷ್ಟೇ, ಇವರು ಪ್ರತಿ ವರ್ಷಕ್ಕೆ 2ರಿಂದ 3 ಬಾರಿ ಡಾಕ್ಟರ್ ಸಾಯಿಲ್ ಹಾಕ್ತಾರೆ. ಡಾಕ್ಟರ್ ಸಾಯಿಲ್ ಸ್ಲರಿಗಳಾದಂಥ ಫಾಸ್ಫರಸ್ ಮತ್ತೆ ಪೊಟ್ಯಾಶು, ಸೊ ಸ್ಲರಿ ಎನ್ರಿಚ್ ಮಾಡಿ ಪ್ರತಿ ವಾರ ಅದನ್ನ ಎನ್ರಿಚ್ ಮಾಡಿ, ಸೊ ಅದ್ರ ಜೊತೆ ಇದಕ್ಕೆ ಕೊಡ್ತಾರೆ. ಜೊತೆಗೆ ಇಲ್ಲಿ ಬರುವಂತ ಆರ್ಗ್ಯಾನಿಕ್ ಮ್ಯಾಟ್ರ್, ಏನ್ ತ್ಯಾಜ್ಯ ಅಂತೀವಿ, ಈಗ ಅಲ್ಲೊಂದಲ್ಲೊಂದು ಬಾಳೆ ಇದೆ, ಮೊದ್ಲು ಏಲಕ್ಕಿ ಹಾಕಿದ್ರು, ಈಗ G9 ಹಾಕಿದ್ದಾರೆ. ಸೊ ಅಲ್ಲೊಂದಲ್ಲೊಂದು ಇದೆ, ಅದ್ರ ತ್ಯಾಜ್ಯನು ಇಲ್ಲೇ ಬಿಡ್ತಾರೆ. ಇಲ್ಲಿ ನಮ್ಮ ರೈತರು ಹೇಳೋದೇನಂದ್ರೆ, ಸರ್ ನಮ್ದು ಇದೇ ಫಸಲಾದ್ರೂ ನಮ್ಗೆ ತುಂಬಾ ಚೆನ್ನಾಗಿದೆ, ಅಂದ್ರೆ ಬೆಳೆ ಚೆನ್ನಾಗಿ ಬಂದಿದೆ, ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಬಟ್ ಏನೇ ಆದ್ರೂ ನನ್ ಕೇಳ್ತಾರೆ, ಇಲ್ಲಿ ಏನ್ ಮಾಡ್ಬೇಕು ಸರ್, ಯಾವಾಗ ಏನ್ ಕೊಡ್ಬೇಕು ಅಂತ ಕೇಳ್ತಾರೆ, ನಾನು ಹೇಳ್ತೀನಿ. ಸೊ ನನ್ನ ಒಂದು ಮಾರ್ಗದರ್ಶನದಲ್ಲಿ ಇವರು ಮಾಡಿದ್ದಾರೆ. ನನಗೆ ಈ ತೋಟ ನೋಡ್ತಾ ಇರೋ ಒಂಥರ ಅದ್ಭುತ ಅನಿಸುತ್ತೆ. ಅದೇ ರೀತಿ ನೀವು ಇಲ್ಲಿ ತೆಂಗು ನೋಡ್ಬೋದು. ಇದು 4 ವರ್ಷ ತುಂಬಿದೆ, ಆಲ್ರೆಡಿ 4 ವರ್ಷ ತುಂಬಿದೆ. ಇದಕ್ಕೂ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗೆ ಕೊಡ್ತಾ ಇದ್ದಾರೆ. ಸೊ ಇದು ಸಹ ನಮ್ಗೆ ತುಂಬಾ ಅದ್ಭುತವಾಗಿ ಬರ್ತಾ ಇದೆ. ನೀವು ಇನ್ನೂ ಮುಂದಕ್ಕೆ ಬಂದ್ರೆ ಅಡಿಕೆ ನೋಡ್ಬೇಕು ಅಂತ ಏನ್ ನಾವು 35 to 40% ಬಂದಿದೆ ಅಂತ ನಾವು ಹೇಳ್ತಾ ಇದೀವಿ. ನೋಡಿ, ಯಾವುದೇ ಒಂದು ಗಿಡ ನೀವು ನೋಡಿದ್ರು ಒಂದೇ ಒಂದು ಹಣ್ಣು ಡ್ರಾಪ್ ಆಗಿಲ್ಲ. ಮುಖ್ಯವಾಗಿ ಏನ್ ವಿಷಯ ಹೇಳಕ್ ಬರ್ತೀನಿ ಅಂದ್ರೆ, ನಮ್ಗೆ ನೈಟ್ರೋಜನ್ ಅಥವಾ ನೆರಳು ಅತಿಯಾದಾಗ ಅಡಿಕೆಗೆ ಏನಾಗುತ್ತೆ ಅಂದ್ರೆ 1 ಅಡಿ 1.25 ಅಡಿ ಆ ತರ ಎಲ್ಲ ಬರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತ ನಾವು ಬೇರೆ ಏನೋ ಮಾಡದೆ ನಮ್ಮ ಸಾಯಿಲ್ ಜೈವಿಕ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗಿನ ಬಳಸ್ಕೊಂಡು ಒಂದ್ ಸ್ವಲ್ಪ ಆರ್ಗ್ಯಾನಿಕ್ ಮ್ಯಾಟ್ರ್ ಕೊಟ್ಕೊಂಡು ಮಾಡಿರೋದ್ರಿಂದ ಯಾವುದು ಗಿಣ್ಣು ಕೂಡ ನಮ್ಗ್ಲಂತೂ ಬಂದಿಲ್ಲ. ತುಂಬಾ ಚೆನ್ನಾಗಿ ಬಂದಿದೆ ಮರ. ಸೊ ಇದೇ ರೀತಿ ನೀವು ರೈತರು ನೋಡ್ಬೋದು. ತೆಂಗು ಇಲ್ಲ, ನೀವು ಈ ಕಡೆ ಬಂದಾಗ ಈ ಸಿಂಡೇನಹಳ್ಳಿ ಭಾಗದಲ್ಲಿ ಒಂದು ತೋಟನೂ ಅಬ್ಸರ್ವ್ ಮಾಡ್ಬೋದು, ಬಹಳ ಅದ್ಭುತವಾಗಿ ಬಂದಿದೆ. ಸೊ ನಾನಿವತ್ತು ಎಲ್ರಿಗೂ ಅಷ್ಟೇ ಹೇಳೋದು, ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗೆ ಬಳಸ್ಕೊಂಡು ನೀವು ಬೆಳೆ ಮಾಡಿದ್ದೆ ಆದ್ರೆ ಈ ಮಣ್ಣು ಫಲವತ್ತತೆ ಚೆನ್ನಾಗಿರುತ್ತೆ, ಮತ್ತೆ ಮಣ್ಣಿನ ಆರೋಗ್ಯನೂ ಚೆನ್ನಾಗಿರುತ್ತೆ, ಇಲ್ಲಿ ಬರುವಂತ ಬೆಳೆನೂ ಸಮೃದ್ಧಿಯಾಗಿ ಬರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.